ನಟ ಸುದೀಪ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರು ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಮುನಿರತ್ನ ಅವರಿಗೆ ಒಂದು ಪ್ರಚಾರ ಮಾಡೋಕ್ಕೆ ಬಂದಿದ್ದಾರೆ. ಅವರು ಸದ್ಯದ ರಾಜಕಾರಣದ ಬಗ್ಗೆ ಏನು ಹೇಳ್ತಾ ಕೇಳೋಣ ಬನ್ನಿ. ಸುದೀಪ್ ಅವರೇ, ಮುನಿರತ್ನ ಅವ್ರ ಬಗ್ಗೆ ಪ್ರಚಾರ ಮಾಡೋಕ್ಕೆ ಬಂದಿದ್ದಾರೆ, ಏನು ಅನಿಸ್ತಾ ಇದೆ? ಮುನಿರತ್ನ ಅವರು ನಮ್ಮವರು, ನಮ್ಮ ಚಿತ್ರರಂಗದವರು. ಆ್ಯಂಡ್ ಖಂಡಿತವಾಗ್ಲೂ ಕೆಲಸಗಳು ಅವ್ರು ಕಾರ್ಪೊರೇಟರ್ ಆಗು ಮಾಡಿದ್ದಾರೆ, ನಿರ್ಮಾಪಕರಾಗಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಿರ್ಮಾಪಕರ ಸಂಘಕ್ಕೆ ತುಂಬ ಮಾಡಿದ್ದಾರೆ. ಈ ವಿಚಾರ ಏನಕ್ಕೆ ಕೇಳ್ತಾ ಇದ್ದೇನೆಂದರೆ, ಬೇಸಿಕ್ಲಿ ಅವರಿಗೆ ಒಂದು ಒಳಗಿನ ನೇಚರಲ್ಲಿ ಇದೆ, ಏನಾರು ಒಂದು ಮಾಡ್ತಾ ಇರ್ತಾರೆ, ಒಳ್ಳೇದು ಮಾಡ್ತಾ ಇರ್ತಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ಅವರು ರಾಜಕೀಯಕ್ಕೆ ಬಂದ್ಬಿಟ್ಟು ಈಗ ದುಡ್ಡು ಮಾಡೋ ಆಸೆ ಮೇಲೆ ಇಲ್ಲಿ ಬರಬೇಕಾಗಿಲ್ಲ. ಅವ್ರು ಭಗವಂತ ಕೊಟ್ಟು ಸಾಕಷ್ಟಿದೆ ಅವರಿಗೆ. ಬಟ್ ಒಂದು ಒಳ್ಳೆ ವಿಚಾರ ಏನಂದರೆ, ಕಾರ್ಪೊರೇಟರ್ ಆಗಿ ಕೂಡ ಅವ್ರು ಯಾವ ಇದರಲ್ಲಿ ವಾರ್ಡ್ ಕೆಲಸ ಮಾಡಿದಾರೋ, ನೀವಲ್ಲಿ ಯಾರಿಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ ಅವ್ರು ಏನೇನು ಕೆಲಸ ಮಾಡಿದ್ರಲ್ಲಿ ಅಂದ್ಬಿಟ್ಟು ಅಂತ. ಇದು ಯಾರೂ ಕೇಳ್ಕೊಂಡು ಬೇಡ್ಕೊಂಡು ಮಾಡಿದ್ದಲ್ಲ. ಒಬ್ಬ ಒಳ್ಳೆ ಸ್ನೇಹಿತನಾಗಿ ನಾವು ನಮ್ಮ ನಿರ್ಮಾಪಕನ ಸಂಘದ ಅಧ್ಯಕ್ಷರಾಗಿ, ನಾವು ಚಿತ್ರರಂಗದವರಾಗಿ ಇದನ್ನು ನಾವು ಲೀಸ್ಟ್ ಒಂದು ಮಾಡೋಕ್ಕಾಗೋದು. ಅವ್ರು ನಿಂತಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋಣ. 101% ಅವ್ರು ಗೆದ್ದಲ್ಲಿ ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಸುದೀಪ್ ಅವರು ಇದುವರೆಗೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಬಹಿರಂಗವಾಗಿ. ಇದು ಫಸ್ಟ್ ಟೈಮ್ ಬಂದಿರೋದು ಮುನಿರತ್ನ ಪರವಾಗಿ. ಇದುವರೆಗೆ ಯಾಕೆ ಕಾಣಿಸ್ಕೊಳ್ಳಿಲ್ಲ ಅಂತ? ಎಲ್ಲಿ ಪ್ರಚಾರದಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ? ಇಲ್ಲ, ಪ್ರಚಾರ ಕಾಣಿಸ್ಕೊಂಡಿಲ್ಲ ಅಂದರೆ ಸುಮ್ಮನೆ ಪ್ರಚಾರ ಮಾಡೋದಕ್ಕೆ ನಮಗೂ ರಾಜಕೀಯಕ್ಕೂ ಫಸ್ಟ್ ಆಫ್ ಆಲ್ ಸಂಬಂಧ ಇಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇನ್ನೊಂದೇನೆಂದರೆ, ನಾವೇನೇ ಆಸೆ ಪಡೋರು ನಮ್ಮ ದೇಶ ಯಾಕೆ ಇನ್ನೂ ಹೀಗಿದೆ ಅಂತ. ನಮ್ಗಳಿಗೆ ಪ್ರಶ್ನೆಗಳು ಜಾಸ್ತಿ ಇರುತ್ತೆ ರಾಜಕಾರಣಿಗಳ ಮೇಲೆ. ಹಾಗಿರ್ಬೇಕಾದ್ರೆ ಏನಾಗುತ್ತೆ, ನಾವು ಸುಮ್ಮನೆ ಅವ್ರು ಯಾರೋ ಕರೆದ್ರು ಅಥವಾ ನಾವೊಂದು ಆರ್ಟಿಸ್ಟು ಅಂದ ತಕ್ಷಣ ನಾವು ಹೋಗಿ ಎಲ್ಲ ಕಡೆ ಹೋಗೋದು ತಪ್ಪಾಗುತ್ತೆ. ನಾವೊಂದು ಕಲಾವಿದ ಇರ್ಬೋದು ಅಥವಾ ಜನಗಳ ಸ್ಥಾನ ನಮಗೆ ಕೊಟ್ಟಿರ್ಬೋದು. ಹಾಗಂತ ನಾವು ಹೇಳಿದ್ದೆಲ್ಲ ಕೇಳ್ತಾರೆ ಅನ್ನೋದೇನು ನೆಸೆಸಿಟಿ ಇಲ್ಲ. ಅವ್ರಿಗೆ ಅವ್ರ ಬುದ್ಧಿ ಇದೆ, ಭಗವಂತ ಅವ್ರಿಗೂ ಬುದ್ಧಿ ಕೊಟ್ಟಿದ್ದಾರೆ. ಬಟ್ ಏನಂದರೆ, ಎಲ್ಲೋ ಒಂದು ಕಡೆ ನಾವು ಇಳಿಯೋದೇನಕ್ಕೆ ಅಂದರೆ, ಎಲ್ಲೋ ಒಬ್ಬ ವ್ಯಕ್ತಿಗೆ ಆ ಸಪೋರ್ಟ್ ಬೇಕು, ಕೊಡಬೇಕಾಗುತ್ತೆ ಅಂತ ಆಗೋದು. ಯಾಕಂದರೆ ಇವರೇನು ರಾಜಕೀಯಕ್ಕೆ ಈಗ MLA ಇದಕ್ಕೆ ಎಲೆಕ್ಷನ್ಗೆ ಏನು ನಿಂತ್ಕೊತಾ ಇದ್ದಾರೆ ಇವರು, ಇದು ಅವ್ರಿಗೆ ಹೊಸದು. ಹಳೆ ಹುಲಿ ಆದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಹೇಗೆ ಆಡಬೇಕು ಮಾಡಬೇಕು ಅಂತ. ಇವರಿಗೆ ಅಷ್ಟು ಇದಿಲ್ಲ, ಮಾಡ್ಕೊಂಬಂದಿದ್ದಾರೆ, ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಬಟ್ ನಂಬಲ್ಲ, ನಾವು ಆದಷ್ಟು ಕೊಡೋಣ ಅಂದ್ಬಿಟ್ಟು. ಹಾಗನ್ಬಿಟ್ಟು ಕರೆದಲ್ಲೆಲ್ಲ ಹೋಗ್ತೀನಿ ಅಂತಂದರೆ ತಪ್ಪಾಗುತ್ತೆ. ನನಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಸುದೀಪ್ ಅವರ ಪ್ರಚಾರ ಕಾಂಗ್ರೆಸ್ಗೆ ಅಥವಾ ಬರೀ ಮುನಿರತ್ನ ಅವರಿಗೆ ಮಾತ್ರನಾ? ವ್ಯಕ್ತಿಗೆ ಯಾರು ಬಂದು ನಮಗೆ ಗೊತ್ತಿರೋದು ಪಕ್ಷ ಗೀಕ್ಷ ಅನ್ನೋದಕ್ಕೆ ನಾವು ಹೇಳೋದು, ಒಬ್ಬ ಮಂತ್ರಿಯಾಗಿ ಬಂದಾಗ ಅವ್ನು ಒಳ್ಳೆ ಕೆಲಸ ಮಾಡಲಿ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಅಂತ ಹೇಳ್ತೀವಂತ ಹೊರತು, ಈ ಪಕ್ಷ ಬಂದರೆ ಮಾತ್ರ ಒಳ್ಳೇದಾಗುತ್ತಂತ ನಾವು ಯಾವತ್ತೂ ಹೇಳಿಲ್ಲ. ಅದಕ್ಕೆ ತಾನೇ ಪದೇ ಯಾವಾಗ ಬೇರೆ ಬೇರೆ ಪಕ್ಷಗಳು ಯಾಕೆ ಮಾಡ್ತಾರೆ, ಇವ್ರು ಬರ್ತಾರೆ, ಅವ್ರು ಸರಿ ಮಾಡಿಲ್ಲ ಅಂತ ಇನ್ನೊಬ್ರಿಗೆ ಓಟ್ ಹಾಕ್ತೀವಿ ನಾವು. ಇವತ್ತು ನಾನು ಹೇಳೋದು, ನಮ್ಮ ರಾಜ್ಯದಲ್ಲಿ ನಮಗೆ ನಲ್ಲಿ ಬೇಕು, ನೀರು ಬೇಕು, ಅದು ಬೇಕು, ಇದು ಬೇಕು ಅನ್ನೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಆಫ್ ಆಲ್ ಇಲ್ಲಿನ ವ್ಯಕ್ತಿಗಳಿಗೆ, ಇವತ್ತು ನಮ್ಮ ಜನಗಳಿಗೆ ಸೇಫ್ಟಿ ಬೇಕು. ಫಸ್ಟಿಗೆ ಒಂದು ಕೊಲೆ ಆಗೋದಕ್ಕೆ, ಏನಾದ್ರು ಹೆಚ್ಚು ಕಮ್ಮಿ ಆಗೋದಕ್ಕೆ ಕಾರಣ ಇತ್ತಂತೆ. ಅವರೇನೋ ರೌಡಿಸಮ್ ಇದ್ದರು, ಅದು ಇದು ಅಂತ ಹೇಳ್ತಾರೆ. ಈಗ ಕಾರಣನೇ ಇಲ್ಲ. ಸುಮ್ಮನೆ ಹೋಗ್ತಿರೋ ವ್ಯಕ್ತಿಗೆ ಏನೋ ಚಿಕ್ಕ ವಿಚಾರಕ್ಕೆ ಏನೋ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಅವ್ನು ಪಾಪ ಆಫೀಸ್ಗೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ಇವಾಗ ಸೇಫೇ ಇಲ್ಲ ನಮ್ಮ ಕಂಟ್ರಿ. ಫಸ್ಟು ಸೇಫ್ಟಿ ತರಲಿ, ನಮ್ಮ ಹೆಣ್ಮಕ್ಳು ಸೇಫ್ ಆಗಲಿ ಫಸ್ಟು. ನಾವು ಅದನ್ನು ಕೇಳ್ಕೊತಾ ಇರೋದು, ಎಲ್ಲರ ಹತ್ರ ಕೇಳ್ಕೊಳೋದು ಅದನ್ನೇ. ಫಸ್ಟ್ ನಮ್ಮ ಜನ ಸೇಫ್ ಆಗಲಿ, ಆಮೇಲೆ ನೋಡೋಣ. ಹೆಂಗೂ ರೋಡು ಟ್ರಾಫಿಕ್ಗೆ ಅಭ್ಯಾಸ ಆಗ್ಬಿಟ್ಟಿದ್ದೀವಿ ನಾವು. ಫಸ್ಟ್ ಸೇಫ್ ಆಗಲಿ ನಮ್ಮ ಕಂಟ್ರಿ. ಮುನಿರತ್ನಂ ಅವರಿಗೆ ಯಾಕೆ ಓಟ್ ಹಾಕಬೇಕು? ಏನು ಮುನಿರತ್ನ ಅವರಿಗೆ ಯಾಕೆ ಓಟ್ ಹಾಕಬೇಕು ಅಂತ? ಮುನಿರತ್ನ ಅವರಿಗೆ ಓಟ್ ಹಾಕಿಲ್ಲ ಅಂದರೆ ಗೊತ್ತಾಗುತ್ತೆ ನೀವು ಆಗದೆ ಏನು ತಪ್ಪು ಮಾಡಿದ್ರಿ ಅಂತ. ಕೊನೆಯ ಪ್ರಶ್ನೆ, ಸುದೀಪ್ ಅವರು ರಾಜಕೀಯಕ್ಕೆ ಬರ್ತಾರಾ? ರಾಜಕೀಯಕ್ಕೆ ಬರ್ತೀರಂದ್ರೆ ರಾಜಕೀಯ ಎಲ್ಲ ಕಡೆ ಇದೆಯಲ್ಲಪ್ಪ, ವಿಧಾನಸೌಧದಲ್ಲಿ ಮಾತ್ರನಾ? ವಿ ಆರ್ ಆಲ್ರೆಡಿ ಇನ್ ಟು ಪಾಲಿಟಿಕ್ಸ್. ಇದಿಷ್ಟು ಸುದೀಪ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ಜೊತೆ ಲಿಂಗರಾಜ್, ಸುವರ್ಣ ನ್ಯೂಸ್.